ವಿಜಯನಗರ ಆಸ್ಥಾನದ ದಿಗ್ಗಜರಾದ ಅಲ್ಲಸಾನಿ ಪೆದ್ದಣ್ಣ, ಮಾದಯಗಾರಿ ಮಲ್ಲಣ್ಣ, ರಾಮರಾಜಭೂಷಣ, ದೂರ್ಜಟ್ಟಿ, ನಂದಿ ತಿಮ್ಮಣ್ಣ ಮುಂತಾದವರಲ್ಲದೆ ವಿಕಟಕವಿ ಬಿರುದಾಂಕಿತ ತೆನಾಲಿರಾಮರು ಇದ್ದರು. ಕೃಷ್ಣದೇವರಾಯನ ರಾಜ್ಯದ ಸಮೃದ್ಧತೆಯ ಗುಣಗಾನ ದೂರ ದೂರ ಪ್ರದೇಶಗಳಿಗೂ ಹಬ್ಬತೊಡಗಿತ್ತು. ಕೃಷ್ಣದೇವರಾಯ ತನ್ನ ಆಸ್ಥಾನದಲ್ಲಿರುವವರ ಪ್ರತಿಭೆಗೆ ಅಲ್ಲದೆ ದೂರ ದೂರದಿಂದ ಬರುವಂತಹ ಪ್ರತಿಭಾನ್ವಿತರಿಗೂ ಪ್ರೋತ್ಸಾಹ ನೀಡುತ್ತಲಿದ್ದನು. ಇದೇ ಸಂದರ್ಭದಲ್ಲಿ ತನ್ನ ಪ್ರತಿಭೆ ಪ್ರದರ್ಶಿಸಲು ಆಸ್ಥಾನಕ್ಕೆ ಸವಾಲೊಡ್ಡಲು ಬಂದನೊಬ್ಬ ಮಾಂತ್ರಿಕ. ನಾನೊಬ್ಬ ಚೀನಾ ದೇಶದ ಬಹುದೊಡ್ಡ ಮಾಂತ್ರಿಕ. ನನಗೆ ಅರಿವಿಲ್ಲದ ಮಂತ್ರಶಕ್ತಿಯೇ ಇಲ್ಲ. ಕಂಡು ಮಿಟುಕಿಸುವುದರಲ್ಲಿ ವಸ್ತುಗಳನ್ನು ಬದಲಿಸಬಲ್ಲೆ, ಇರುವ ವಸ್ತುಗಳನ್ನು ಮಾಯ ಮಾಡಬಲ್ಲೆ, ಇಲ್ಲದಿರೋ ವಸ್ತುಗಳನ್ನು ತರಬಲ್ಲೆ. ವಸ್ತುಗಳನ್ನೇ ಏಕೆ, ಮನುಷ್ಯರನ್ನೇ ಮಾಯ ಮಾಡಬಲ್ಲೆ. ಜಗತ್ತನ್ನೆಲ್ಲ ಸುತ್ತಿ ಜಗದೇಕ ಮಾಂತ್ರಿಕರನ್ನು ಸೋಲಿಸಿ ಇಲ್ಲಿಗೆ ಬಂದಿದ್ದೇನೆ. ಎಲ್ಲರೂ ಹೇಳುತ್ತಾರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಸರ್ವವಿದ್ಯೆ ಪಾರಂಗತ ಪಂಡಿತರಿದ್ದಾರೆಂದು. ಅವರೊಡನೆ ಸವಾಲು ಒಡ್ಡಿ ಸೋಲಿಸಿ ನಾನೇ ಜಗದೇಕ ಮಾಂತ್ರಿಕನೆಂಬ ಬಿರುದು ಪಡೆಯುವುದೇ ಹಂಬಲ. ಕಳೆದ 4 ದಿನಗಳಿಂದ ಅದೆಷ್ಟೋ ಪಂಡಿತರು ಬಂದು ಸವಾಲು ಒಡ್ಡಿ ಸೋತು ಹೋಗಿದ್ದಾರೆ. ಇಂದು ಕೊನೆಯ ದಿನ. ಯಾರು ಇಲ್ಲ, ಯಾರು ಬರುವುದೂ ಇಲ್ಲ. 4 ದಿನಗಳಿಂದ ಬರದಂತ ಆ ಪಂಡಿತರು ಯಾರಿದ್ದಾರೆ ಇಂದು ಬಂದು ನನ್ನನ್ನು ಸೋಲಿಸಲು? ಯಾರೂ ಇಲ್ಲ. ಸೋಲರಿಯದ ವಿಜಯನಗರ ಸಾಮ್ರಾಜ್ಯದಲ್ಲಿ ಇಂದು ನಾನು ಗೆಲ್ಲುತ್ತಿರುವೆ. ಅಯ್ಯೋ ದೇವರೇ, ಇದೆಂಥ ಸಂದಿಗ್ಧ ಪರಿಸ್ಥಿತಿ! ಈ ಮಾಂತ್ರಿಕನನ್ನು ಸೋಲಿಸುವವರು ಯಾರೂ ಇಲ್ಲವೇ? ಸೋಲರಿಯದ ಈ ವಿಜಯನಗರ ಸಾಮ್ರಾಜ್ಯ ಇಂದು ಸೋಲುವುದೇ? ಇಲ್ಲ ಇಲ್ಲ, ಇದಕ್ಕೆ ನಾವು ಅವಕಾಶ ಕೊಡಕೂಡದು. ನನ್ನ ಕೈಯಲ್ಲಾದ ಪ್ರಯತ್ನ ನಾನು ಮಾಡುತ್ತೇನೆ. ತಾಯಿ ಭುವನೇಶ್ವರಿ, ನನ್ನನ್ನು ಮಾಂತ್ರಿಕರೇ, ತಮ್ಮನ್ನು ಸೋಲಿಸುವವರು ಯಾರೂ ಇಲ್ಲವೇ? ತೆನಾಲಿ ರಾಮಕೃಷ್ಣ. ಹೌದು. ಕಳೆದ 4 ದಿನಗಳಿಂದ ತಾವೇ ನೋಡಿದ್ದೀರಲ್ಲ, ಅದೆಷ್ಟೋ ಜನರು ಬಂದು ಸವಾಲು ಒಡ್ಡು ಸೋತು ಹೋಗಿದ್ದಾರೆ ಅಂತ. ಹೌದು ಹೌದು, ಕಳೆದ 4 ದಿನಗಳಿಂದ ತಮ್ಮನ್ನು ಸೋಲಿಸಲು ಯಾರ ಕೈಯಲ್ಲೂ ಸಾಧ್ಯವಾಗಿಲ್ಲ. ಇಷ್ಟೆಲ್ಲ ಜನರನ್ನು ಸೋಲಿಸಿದ ತಾವು ನನ್ನನ್ನೇಕೆ ಒಮ್ಮೆ ಸೋಲಿಸಬಾರದು? ತೆನಾಲಿ ರಾಮಕೃಷ್ಣರೇ, ತಾವು ಬಹಳ ಬುದ್ಧಿವಂತರೆಂದು ನನಗೆ ತಿಳಿದಿದೆ. ಆದರೆ ಮಂತ್ರಶಕ್ತಿ ವಿದ್ಯೆಯೇ ಬೇರೆ, ಬುದ್ಧಿಶಕ್ತಿಯೇ ಬೇರೆ. ಮಂತ್ರಶಕ್ತಿ ವಿದ್ಯೆ ಬಹುಮೇಲು. ಹೌದು ಹೌದು, ಮಂತ್ರಶಕ್ತಿ ವಿದ್ಯೆಯೇ ಬೇರೆ, ಬುದ್ಧಿಶಕ್ತಿ ವಿದ್ಯೆಯೇ ಬೇರೆ. ಒಪ್ಪಿದೆ. ನನಗೆ ಯಾವ ಮಂತ್ರಗಿಂತ್ರ ಬರುವುದಿಲ್ಲ. ನನಗೆ ಒಂದು ಸಣ್ಣ ಚಮತ್ಕಾರ ಬರುತ್ತದೆ. ತಾವು ಅದನ್ನು ಮಾಡಿ ತೋರಿಸಿ ನನ್ನನ್ನು ಗೆಲ್ಲಿ, ಅಷ್ಟೇ. ಇಂಥ ದೊಡ್ಡ ಮಹಾಮಾಂತ್ರಿಕನಿಗೆ ತಮ್ಮ ಚಮತ್ಕಾರದ ಸವಾಲೇ? ಆಗಲಿ ಆಗಲಿ, ತಮ್ಮ ಇಚ್ಛೆಯಂತೆ ನಡೆದು ಹೋಗಲಿ ತೆನಾಲಿ ರಾಮರೇ. ಆಯಿತು, ಆದರೆ ನನ್ನದೊಂದು ಷರತ್ತು. ಏನು? ಚಮತ್ಕಾರದ ಸವಾಲು, ಅದರ ಮೇಲೆ ಒಂದು ಷರತ್ತೆ? ಹೌದು. ಆಗಲಿ, ಅದು ಕೂಡ ತಮ್ಮ ಇಚ್ಛೆಯಂತೆ ನಡೆದು ಹೋಗಲಿ. ಏನಿಲ್ಲ, ನಾನು ಈ ಚಮತ್ಕಾರವನ್ನು ಕಣ್ಣು ಮುಚ್ಚಿ ಮಾಡಿ ತೋರಿಸುತ್ತೇನೆ. ತಾವು ಇದೇ ಚಮತ್ಕಾರವನ್ನು ಕಣ್ಣು ತೆರೆದು ಮಾಡಿ ತೋರಿಸಬೇಕು, ಅಷ್ಟೇ. ತೆನಾಲಿ ರಾಮಕೃಷ್ಣರೇ, ಇದೇನು ಸವಾಲನ್ನು ತಿರುಗು ಮುರುಗಾಗಿ ಹೇಳುತ್ತಿರುವಿರಿ? ಎಲ್ಲರೂ ನನಗೆ ಕಣ್ಣು ಮುಚ್ಚಿ ಮಾಡಲು ಹೇಳುತ್ತಾರೆ, ತಾವು ಕಣ್ಣು ತೆರೆದು ಮಾಡಲು ಹೇಳುತ್ತಿರುವಿರಿ. ತುಂಬಾ ಸುಲಭ, ತುಂಬಾ ಸುಲಭ. ಆಗಲಿ ಆಗಲಿ, ತಮ್ಮ ಇಚ್ಛೆಯಂತೆ ನಡೆದು ಹೋಗಲಿ. ಮತ್ತೊಂದು ಮಾತು ಮಾಂತ್ರಿಕರೇ. ಏನದು? ಈ ಚಮತ್ಕಾರವನ್ನು ನನ್ನ ಬದಲು ನನ್ನ ಕುಮಾರ ಮಾಡಿ ತೋರಿಸುವನು. ತಾವು ಅದಕ್ಕೆ ಒಪ್ಪಬೇಕು, ಅಷ್ಟೇ. ಇಂಥ ದೊಡ್ಡ ಮಹಾಮಾಂತ್ರಿಕನಿಗೆ ತಮ್ಮ ಕುಮಾರನ ಸವಾಲೆ? ಹೌದು. ಆಗಲಿ ಆಗಲಿ, ಇದು ಕೂಡ ತಮ್ಮ ಇಚ್ಛೆ ನಡೆದು ಹೋಗಲಿ. ಇಂದು ನೋಡಿಯೇ ಬಿಡುವ. ಹಾಗಾದರೆ ನನ್ನ ಕುಮಾರನನ್ನು ಕರೆಸಿ ಕರೆಸಿ ಕರೆಸಿ. ಕುಮಾರ ಇಲ್ಲ? ಹೋಗು, ತೆಗೆದುಕೊಂಡು ಬಾ. ಬಾ ಕುಮಾರ, ಬಾ. ಮಾಂತ್ರಿಕರೇ, ಸಿದ್ಧರೇ?
ಸಿದ್ಧ, ತಮ್ಮ ಸವಾಲು ಶುರುವಾಗಲಿ. ಕುಮಾರ, ಎಲ್ಲಿ ನಿನ್ನ ಚಮತ್ಕಾರವನ್ನು ಎಲ್ಲರಿಗೂ ತೋರಿಸು. ಮಾಂತ್ರಿಕರೇ, ಈಗ ತಮ್ಮ ಸರದಿ. ಇದೇನು ಇದು? ಇದು ಚಮತ್ಕಾರವೇ? ಹೌದು. ಇದು ಮೋಸ. ಹೇಗೆ ಮೋಸ? ರಾಮಕೃಷ್ಣರೇ, ಈ ಪಾತ್ರೆಯಲ್ಲಿ ಇರುವುದು ಮರಳು. ಹೌದು, ಮರಳು. ತಾವು ಸವಾಲು ಹಾಕಿದಂತೆ ಈ ಪಾತ್ರೆಯ ಮರಳನ್ನು ತೆಗೆದುಕೊಂಡು ನನ್ನ ಕಣ್ಣನ್ನು ತೆರೆದು ಹಾಕಿಕೊಂಡ ನನ್ನ ಕಣ್ಣೇ ಕೂಡ ಆಗುವುದಲ್ಲವೇ? ಆಹಾ, ಹೌದೇ? ತಾವೇ ತಾನೇ ಹೇಳಿದ್ದು ತಾವು ಜಗದ್ವಿಖ್ಯಾತ ಮಾಂತ್ರಿಕರೆಂದು, ಜಗದೇಕಮೇವರೆಂದು. ನೀವು ಆ ಮಂತ್ರಶಕ್ತಿ ವಿದ್ಯೆ ಎಲ್ಲದಕ್ಕಿಂತ ಮೇಲೆ ಹೇಳಿದಂತಹ ತಾವು ಅದೇ ಮಂತ್ರಶಕ್ತಿಯನ್ನು ಉಪಯೋಗಿಸಿ ಈ ಮರಳನ್ನು ಕಣ್ಣೊಳಗೆ ಹಾಕಿ ಕಣ್ಣು ಕುರುಡಾಗದಂತೆ ನೋಡಿಕೊಳ್ಳಿ. ತಮ್ಮಂತಹ ಮಹಾಮಾಂತ್ರಿಕರಿಗೆ ಇದೇನು ದೊಡ್ಡ ವಿಷಯವಾಗಕೂಡದು. ಹೇಳಿ. ಅಯ್ಯ, ಕ್ಷಮಿಸಬೇಕು, ತಪ್ಪಾಯ್ತು ತೆನಾಲಿ ರಾಮಕೃಷ್ಣರೇ. ಇಂದು ನೀವು ನನ್ನ ಕಣ್ಣನ್ನೇ ತರಿಸಿದ್ದೀರಿ, ನನ್ನ ಗರ್ವವನ್ನೇ ಭಂಗ ಮಾಡಿದ್ದೀರಿ. ಇಂದು ತಿಳಿಯಿತು, ಎಲ್ಲ ವಿದ್ಯಾಶಕ್ತಿಗಿಂತ ಬುದ್ಧಿಶಕ್ತಿಯೇ ಬಹು ಮೇಲು ಎಂದು. ಇನ್ನು ಮೇಲೆ ನೀವು ನನ್ನ ಗುರುಗಳು. ಹಾಗೇನು ಇಲ್ಲ ಮಾಂತ್ರಿಕರೇ, ಎಲ್ಲ ಶಕ್ತಿಯೂ ಸರಿ ಸಮಾನ. ಯಾವುದು ಮೇಲಿಲ್ಲ, ಯಾವುದು ಕೇಳಿಲ್ಲ. ನಾವು ಎಲ್ಲ ಶಕ್ತಿಗಳಿಗೂ ಎಲ್ಲ ವಿದ್ಯೆಗಳಿಗೂ ಸಮಾನವಾದ ಗೌರವವನ್ನು ಕೊಡಬೇಕು ಅಷ್ಟೆ. ಹೌದು ಹೌದು ಹೌದು. ಈ ವಿಜಯನಗರ ಸಾಮ್ರಾಜ್ಯ ಬಹು ವಿಶಿಷ್ಟವಾದ ಸಾಮ್ರಾಜ್ಯ. ಆ ಶ್ರೀಕೃಷ್ಣ ದೇವರಾಯರು ಅದ್ಭುತ ಮಹಾರಾಜರು. ಅವರ ಅಷ್ಟದಿಗ್ಗಜರು ಅಪರೂಪ, ವಿಶಿಷ್ಟ, ಏಕಮಾತ್ರ. ಇಂತಹ ವೈಭವವನ್ನು ಕಂಡ ನಾನೇ ಧನ್ಯ. ನನ್ನ ಕಣ್ಣುಗಳು ಪುಣ್ಯ ಮಾಡಿದ್ದವು. ಇಂಥ ವೈಭವವನ್ನು ಕಾಣದಿದ್ದ ಕಣ್ಣುಗಳು ಇದ್ದೂ ಕುರುಡಂತೆ, ಇದ್ದೂ ಕುರುಡಂತೆ, ಇದ್ದೂ ಕುರುಡಂತೆ.